ಹಾಯ್ ಫ್ರೆಂಡ್ಸ್. ಹಾಯ್ ಮಾಡಿ. ಇವತ್ತು ನಾವು ಕುಂಭಕೋಣಂಗೆ ಹೋಗ್ತಾ ಇದ್ದೀವಿ. ನಮ್ಮ ಜೂನಿಯರ್ ನಂದಿನಿ ಮದುವೆ ಇದೆ. ಸೊ ಹಾಗಾಗಿ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮದುವೆಗೆ. ಕುಂಭಕೋಣಂಗೆ ಹೋಗ್ತಾ ಇದ್ದೀವಿ. ಸಂಜೆ 6:30 ಮೇಲೆ ರಿಸೆಪ್ಷನ್ ಇದೆ. ಬಟ್ ನಾವು ಇವತ್ತು 6:30ಗೆಲ್ಲ ಬೆಳಗ್ಗೆ ಬೇಗ ಹೊರಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಲೆಟ್ಸ್ ಎಕ್ಸ್ಪ್ಲೋರ್ ಕುಂಭಕೋಣಂ. ಓಕೆ, ನಮ್ಮ ಮನೆಯವರು ಹೊರಟುಬಿಟ್ಟು ಹೊರಗಡೆ ಕಾಯ್ತಾ ಇದ್ದಾರೆ. ನಾವಿಬ್ಬರು ರೆಡಿ ಆಗ್ತಾ ಹೊರಡ್ತಾ ಇದ್ದೀವಿ. ಓಕೆ ಬನ್ನಿ, ಲೆಟ್ಸ್ ಮೀಟ್ ಅಪ್. ಟ್ರೈನ್ ಮಿಸ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಇವಾಗ ಬಸ್ಗೆ ಹೋಗ್ತಾ ಇದ್ದೀವಿ. ಹೊರಟಿದ್ದು ಲೇಟ್ ಆಯಿತು. ನಮ್ಮ ಮನೆಯವರು ಹೀಗೆ ಸ್ವಲ್ಪ ಖುಷಿಲಿದ್ದಾರೆ, ಸ್ವಲ್ಪ ಕೋಪದಲ್ಲಿದ್ದಾರೆ ಟ್ರೈನ್ ಮಿಸ್ ಆಯಿತು ಅಂತ. ಬಟ್ ಫೈನ್, ಕುಂಭಕೋಣಂಗೆ ಸಾಕಷ್ಟು ಬಸ್ಸಸ್ ಇದೆ. ವಿಲ್ ಗೋ ಬೈ ಬಸ್. ಓಕೆ, ನಾವು ಹೀಗೆ ಕಾಣಿಸ್ತಾ ಇದ್ದೀವಿ. ಬನ್ನಿ ನಿಂತ್ಕೊಳ್ಳಿ ಹತ್ರ. ನಾವು ಟ್ರೈನ್ ಮಿಸ್ ಮಾಡ್ಕೊಂಡಿದ್ದರಿಂದ ಕ್ಯಾಂಪಸ್ಸಿಂದ ತಿರುವರಂಬೂರ್ಗೆ, ಹಾಗೆ ತಿರುವರಂಬೂರಿಂದ ಪಂಜ್ರಾಪುರ್ಗೆ ಬಸ್ನಲ್ಲೇ ಹೋದ್ವಿ. ಪಂಜ್ರಾಪುರ್ ಬಸ್ ಸ್ಟ್ಯಾಂಡು ಹೊಸ ಬಸ್ ಸ್ಟ್ಯಾಂಡು ತ್ರಿಚಿಗೆ 2 ವರ್ಷದ ಹಿಂದೆ ಅಷ್ಟೇ ಓಪನ್ ಆಗಿತ್ತು. ಬಹಳ ಚೆನ್ನಾಗಿದೆ, ತುಂಬ ದೊಡ್ಡದು ಕೂಡ. ಅಲ್ಲಿ ಹೋಗಿ ನಾವು ಬೆಳಗಿನ ಟಿಫನ್ ಮುಗಿಸ್ಕೊಂಡ್ವಿ. ಹೇಗಿದೆ ಟಿಫನ್? ಯಾವ್ದು ಜಾಸ್ತಿ ಇಷ್ಟ ಆಯಿತು ಮಗಳೇ? ಇಡ್ಲಿನ, ಪೂರಿನ, ಪೊಂಗಲ್ಲ, ಇಡಿಯಪ್ಪಮ್ಮ? ಯಾವುದು? ಪೂರಿನ. ಅಪ್ಪನ ಸೆಲೆಕ್ಷನ್ ಯಾವಾಗಲೂ ಚೆನ್ನಾಗಿರುತ್ತೆ. ಫೈನಲಿ ಟಿಫನ್ ಆಯಿತು. ತುಂಬ ಚೆನ್ನಾಗಿತ್ತು ಟಿಫನ್, ಬಟ್ ಸ್ವಲ್ಪ ಹಾಗೆ ಕಾಸ್ಟ್ಲಿನೂ ಇತ್ತು. ಸೊ ಇವಾಗ ಕುಂಭಕೋಣಂ ಗಾಡಿ ಸಿಕ್ತು. ವಿ ಡೋಂಟ್ ನೋ ಆ್ಯಂಡ್ ವಾಟ್ ಟೈಮ್ ಇಟ್ ವಿಲ್ ಸ್ಟಾರ್ಟ್. ಇದೆ ಪಂಜ್ರಾಪುರ್ ಬಸ್ ಸ್ಟ್ಯಾಂಡ್. ಅಲ್ಲಿ ಮೇಲ್ಗಡೆ ಕೂಡ ಬಸ್ ಹೋಗುತ್ತೆ. ಇಫ್ ಯು ಕ್ಯಾನ್ ಸಿ ದ್ಯಾಟ್, ಅಲ್ಲಿ ಮೇಲ್ಗಡೆ ಕೂಡ ಬಸ್ಸಸ್ ಇರುತ್ತೆ. ತುಂಬ ದೊಡ್ಡದು, ತುಂಬ ಚೆನ್ನಾಗಿದೆ. ಕುಂಭಕೋಣಂ ಗಾಡಿ ಹೊರಟು ಹೋಗ್ತಾ ಈಗ. ಕುಂಭಕೋಣಂ ಇಲ್ಲಿಂದ 2.5 hours ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಮಗಳೇ ನಿನ್ನ ಕೈ ತೋರಿಸಪ್ಪ. ಹೀಗೆ ಉಗುರು ಎಲ್ಲ ಕಟ್ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಉಗುರು ಕಡಿಬೇಡ ಮಗಳೇ ಅಂದೆ. ಅದಕ್ಕೆ ಅವ್ರ ಅಪ್ಪನ ಹತ್ರ ಹೋಗಿ ಹೀಗೆ ಮುನಿಸ್ಕೊಂಡು ಮಲಗಿದ್ದಾಳೆ. ಇಟ್ಸ್ ಓಕೆ. ಸೊ ವಿ ರೀಚ್ಡ್ ತಂಜಾವೂರ್. ತಂಜಾವೂರ್ ರೀಚ್ ಆದ್ವಿ. ಇಲ್ಲಿಂದ ಅಗೈನ್ 1 hour ಅನಿಸುತ್ತೆ ಕುಂಭಕೋಣಂ. ಲೆಟ್ಸ್ ಸಿ, ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್. ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ, ತಂಜಾವೂರಿನ ಬೃಹದೀಶ್ವರ ದೇವಾಲಯ ಇದು. ತಂಜಾವೂರಿನ ಸುತ್ತಮುತ್ತ ನಮ್ಮ ಕಾವೇರಿಯ ಡೆಲ್ಟಾ ರೀಜನ್ ಆದ್ದರಿಂದ ಭತ್ತದ ಗದ್ದೆಗಳು ನೋಡೋಕ್ಕೆ ಬಹಳ ಚೆನ್ನಾಗಿದ್ವು. ಕುಂಭಕೋಣಂಗೆ 3 ಕಿಲೋಮೀಟರ್ ಮುಂಚೆನೇ ದಾರಾಸುರಂ ಅಂತ ಒಂದು ಐತಿಹಾಸಿಕ ಸ್ಥಳ ಇದೆ. ನಾವು ಬಸ್ನಲ್ಲಿ ಇಳ್ಕೊಂಡು ನಂತರ ಆಟೋ ತಗೊಂಡು ಟೆಂಪಲ್ ಕಡೆ ಹೊರಟ್ವಿ. ನಮ್ಮ ಮನೆಯವರು ನಮ್ಮಿಬ್ರಿಗೂ ಮಲ್ಲಿಗೆ ಹೂ ಕೊಟ್ಟು ಇಬ್ರಿಗೂ ಮುಡಿಸ್ಕೊಟ್ರು. ಅದೊಂಥರ ಚೆನ್ನಾಗಿತ್ತು, ಸ್ಪೆಷಲ್ ಆಗಿತ್ತು. ಈ ದೇವಸ್ಥಾನದ ಹೆಸರು ಐರಾವತೇಶ್ವರ ದೇವಸ್ಥಾನ ಅಂತ. ಇದು ಶಿವನ ದೇವಾಲಯ, ಹಾಗಾಗಿ ಹೋದ ತಕ್ಷಣ ಇಲ್ಲಿ ನಂದಿ ಕಾಣಿಸುತ್ತೆ. ಈ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ 2ನೇ ರಾಜರಾಜ ಚೋಳ ಕಟ್ಟಿಸಿದ್ರಂತೆ. ಇದು ಬಹಳ ಹಳೆಯ ಐತಿಹಾಸಿಕ ಪಾರಂಪರಿಕ ಸ್ಥಳವಾದ್ರಿಂದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು. ನೋಡೋದಕ್ಕೆ ಬಹಳ ಚೆನ್ನಾಗಿದೆ. ಇಲ್ಲಿ ಒಂದೊಂದು ಕಂಬಗಳು ಕೂಡ ಒಂದೊಂದು ಕಥೆಯನ್ನು ಹೇಳ್ತೀವಿ ಏನೋ ಅಂತ ಭಾಸವಾಗುತ್ತೆ. ನಾವು ದೇವ್ರ ದರ್ಶನವನ್ನು ಮುಗಿಸ್ಕೊಂಡು ದೇವಸ್ಥಾನದ ಸುತ್ತ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋದ್ವಿ. ನೋಡಿ, ನಮ್ಮ ಮನೆಯವ್ರಿಗೆ ಎಲ್ಲಾದರೂ ಹೊರಗಡೆ ಬಂದರೂ ಕೂಡ ಆಫೀಸ್ ಟೆನ್ಷನಲ್ಲಿ ಇರ್ತಾರೆ. ವೆರಿ ಹಾರ್ಡ್ ವರ್ಕರ್ ನಮ್ಮ ಮನೆಯವರು. ಬ್ಯೂಟಿಫುಲ್, ತುಂಬ ದೊಡ್ಡ ದೇವಸ್ಥಾನ, ತುಂಬ ಚೆನ್ನಾಗಿದೆ.
ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾಳೆ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ಕೊಂಡು. ತುಂಬ ತಂಪಾಗಿ ಅನಿಸುತ್ತೆ. ಇಲ್ಲಿ ಒಳಗಡೆ ಬಂದರೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಶಾಖ ಇದೆ. ಪಾಪು ಕೇರ್ಫುಲ್, ಎದ್ದೇಳಿ. ತುಂಬ ಶಾಖ ಇದೆ, ಬಟ್ ಆದರೂ ತುಂಬ ಇಲ್ಲಿಗೆ ಬಂದಾಗ, ಎಸ್ಪೆಷಲಿ ಇಲ್ಲಿಗೆ ಬಂದಾಗ ತುಂಬ ತಂಪು ಅನಿಸುತ್ತೆ. ಬಹಳ ಹಳೇ ಕಾಲದ ದೇವಸ್ಥಾನ ಇದು, ತುಂಬ ಚೆನ್ನಾಗಿದೆ. ಚಿನ್ನ ಕೇರ್ಫುಲ್, ಎಡ್ಜ್ ಹತ್ರ ಎಲ್ಲ ಹೋಗಬಾರ್ದು. ಇಲ್ಲೆಲ್ಲ ಎಷ್ಟು ಲಿಂಗಗಳಿದೆ, ಮೋಸ್ಟ್ಲಿ 9 ಇರ್ಬೋದು. 1 2 3 4 5 6 7 8 9 10 11 ಲಿಂಗಗಳಿದೆ. ವಾಟ್ ಇಟ್ ಇಂಡಿಕೇಟ್ಸ್ ಮೇ ಬಿ 12 ಜ್ಯೋತಿರ್ಲಿಂಗಗಳ ಐರಾವತೇಶ್ವರ ಸೇರಿ ಅನಿಸುತ್ತೆ. ನೋಡೋಣ. ಹಾಂ, ಆಯಿತಾ ಫೈನಲಿ ನೋಡಿ ನಮ್ಮ ಮನೆಯವ್ರದ್ದು ಎಲ್ಲೆಲ್ಲಾರಾಯ್ತು. ನಾವು ಬಂದಿದ್ದು ಜೂನ್ 1. ಇದು ಇಲ್ಲಿ ಸಮ್ಮರ್ ಸೀಸನ್. ಬೇಸಿಗೆ ಕಾಲ ಆದ್ದರಿಂದ ಕಲ್ಲಿನ ಮೇಲೆ ನಡೆಯೋದಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು, ಬಹಳ ಸುಡ್ತಾ ಇತ್ತು. ಅಲ್ಲಿ ಕಾರ್ಪೆಟ್ ಥರ ಹಾಸಿದ್ರು, ಅದ್ರ ಮೇಲೆ ನಡೀತಾ ಇದ್ವಿ. ತಂಜಾವೂರು ದೇವಸ್ಥಾನ ನೋಡಿದ್ವಲ್ಲ, ಹೆಚ್ಚು ಕಮ್ಮಿ ಅದೇ ಥರ ಸಿಮಿಲಾರಿಟಿ ಇದೆ ಅಲ್ವಾ? ಇದು ಯಾವಾಗ ಕಟ್ಟಿದ್ದು, ಅದು ಯಾವಾಗ ಕಟ್ಟಿದ್ದು ಅಂತ ಗೊತ್ತಿಲ್ಲ. ಇಲ್ಲ ಬನ್ನಿ. ಇದು ಯುನೆಸ್ಕೋ ಹೆರಿಟೇಜ್ ಸೇರಿದೆ ಟೆಂಪಲ್, ಬಹಳ ಹಳೆಯ ಕಾಲದ ಸ್ಮಾರಕ ಅಂತ. ದೇವಸ್ಥಾನ ಅಂತೂ ಬಹಳ ಚೆನ್ನಾಗಿದೆ, ಅಷ್ಟೇ ಪ್ರಶಾಂತವಾಗಿದೆ. ನಾವಲ್ಲಿ ಸ್ವಲ್ಪ ಹೊತ್ತು ಫೋಟೋ ಸೆಷನ್ ಮಾಡ್ಕೊಂಡ್ವಿ. ತುಂಬ ಬಿಸಿಲಿದೆ, ಬಟ್ ವರ್ತ್ ಆಫ್ ವಿಸಿಟಿಂಗ್ ದಿಸ್ ಟೆಂಪಲ್. ತುಂಬ ಚೆನ್ನಾಗಿದೆ ಸ್ಟ್ರಕ್ಚರ್. ಆಲ್ಮೋಸ್ಟ್ ನನಗೆ ತಂಜಾವೂರ್ದು ಟೆಂಪಲ್ ನೆನಪು ಬರುತ್ತೆ. ನಾವಿನ್ನೂ ಕುಂಭಕೋಣಂ ಎಕ್ಸ್ಪ್ಲೋರ್ ಮಾಡೋದು ಬಹಳಷ್ಟು ಇದ್ದಿದ್ದರಿಂದ ಬೇಗ ಹೊರಟ್ವಿ. ದೇವಸ್ಥಾನದಿಂದ ಹೊರಗೆ ಬಂದಮೇಲೆ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಅಲ್ಲೇ ಇದ್ದ ಕೈಮಗ್ಗವನ್ನು ಮನೆಯಲ್ಲೇ ಇಟ್ಕೊಂಡು ಸೀರೆಗಳನ್ನು ನೇಯ್ತಾ ಇದ್ರು. ನಾವು ಇದೇ ಮೊದಲು ಕೈಮಗ್ಗದಲ್ಲಿ ಸೀರೆನ ಹೇಗೆ ನೇಯ್ತಾರೆ ಅಂತ ಇನ್ ರಿಯಲ್ ನೋಡಿದ್ದು. ಅವ್ರುಗಳೆಲ್ಲ ನಮ್ಮನ್ನು ಮನೆಯೊಳಗೆ ಬರೋದಕ್ಕೆ ಇನ್ವೈಟ್ ಮಾಡಿದರು. ನಮಗೂ ಕೂಡ ಕೈಮಗ್ಗದಲ್ಲಿ ಹೇಗೆ ಸೀರೆ ನೇಯ್ತಾರೆ ಅನ್ನೋ ಕುತೂಹಲ ಇದ್ದಿದ್ದರಿಂದ ನಾವು ಒಳಗಡೆ ಹೋಗಿ ಅದನ್ನೆಲ್ಲ ನೋಡ್ತಾ ಇದ್ವಿ. ಅಲ್ಲಿ ಬಹಳಷ್ಟು ಚೆನ್ನಾಗಿರೋ ಸೀರೆಗಳನ್ನ ನೇಯ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಒಂದು ಸೀರೆ ನೇಯೋದಕ್ಕೆ 5 ದಿನ ಬೇಕಾಗುತ್ತಂತೆ. ಹಾಗೆ ಅಲ್ಲಿ ನಮಗೆ ಸೀರೆಗಳನ್ನ ತೋರಿಸಿದ್ರು. ಹೆಣ್ಮಕ್ಳಿಗೆ ಕೇಳಬೇಕಾ, ಇಷ್ಟವಾದಿದ್ದೊಂದು ಸೀರೆ ಕುಂಭಕೋಣಂ ನೆನಪಿಗಿರಲಿ ಅಂತ ಅಂದ್ಬಿಟ್ಟು ಒಂದು ಸೀರೆ ಎತ್ಕೊಂಡು ಬಂದ್ವಿ. ನಂತರ ಕುಂಭಕೋಣಂ ಬಂದು ಹೋಟೆಲ್ಗೆ ಹೋಗಿ ಮಧ್ಯಾಹ್ನದ ಊಟವನ್ನು ಮುಗಿಸ್ಕೊಂಡ್ವಿ. ಇಲ್ಲಿಯ ಬಿಸಿಲಿನ ತಾಪವನ್ನು ತಡೆಯೋಕ್ಕಾಗ್ದಲೇ ನಮ್ಮ ಮನೆಯವರು AC ಯೂನಿಟ್ ಬುಕ್ ಮಾಡಿಕೊಂಡ್ರು. ಹೌ ಇಸ್ ಫುಡ್ ಬೇಬಿ? ನೀ ಯಾಕೆ ಮಗಳೇ ಊಟ ತಗೊಳ್ಳಿಲ್ಲ, ಪರೋಟ ತಗೊಂಡಿದ್ಯಾ? ಕುಂಭಕೋಣಂನಲ್ಲಿ ಸಾಕಷ್ಟು ದೇವಾಲಯಗಳಿವೆ. ದಿನಪೂರ್ತಿ ನೋಡಿದ್ರೂ ಮುಗಿಯೋದೇ ಇಲ್ವೇನೋ ಅನಿಸುತ್ತೆ. ಇದಾಗಿತ್ತು ನಮ್ಮ ಕುಂಭಕೋಣಂ ಪಾರ್ಟ್ 1 ಎಕ್ಸ್ಪ್ಲೋರೇಷನ್.